ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ವತಿಯಿಂದ ದಿನಾಂಕ 2/12/2025 ಬೃಹತ್ ಪ್ರತಿಭಟನಾ ಮೆರವಣಿಗೆ ಮತ್ತು ಧರಣಿ ಸತ್ಯಾಗ್ರಹವನ್ನು ಮೈಸೂರು ಜಿಲ್ಲೆ ಹುಣಸೂರು ತಾಲೂಕು ಜಿಲ್ಲೆಯಲ್ಲಿ 10 ಹಲವಾರು ಸಮಸ್ಯೆಗಳು ಈಡೇರಿಸುವ ನಿಟ್ಟಿನಲ್ಲಿ ನಗರದ ಅಂಬೇಡ್ಕರ್ ಸಂವಿಧಾನ ಸರ್ಕಲ್ನಿಂದ ಹುಣಸೂರು ಉಪವಿಭಾಗ ಅಧಿಕಾರಿಗಳ ಕಚೇರಿವರೆಗೆ ಮೆರವಣಿಗೆ ಮೂಲಕ ಸರ್ಕಾರ ಹಾಗೂ ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗುತ್ತಾ ಸಾಗಿದರು. ಕರ್ನಾಟಕ ರಾಜ್ಯ ಅಹಿಂದ ರೈತ ಸಂಘದ ರಾಜ್ಯಾಧ್ಯಕ್ಷರು ಹಾಗೂ ಭಾರತ ಸರ್ಕಾರದ ಕೇಂದ್ರ ತಂಬಾಕು ಮಂಡಳಿಯ ಅತ್ಯುತ್ತಮ ರೈತ ಪ್ರಶಸ್ತಿ ಪುರಸ್ಕೃತರಾದ ಸೋಮನಹಳ್ಳಿ ಶಿವಶೇಖರ್ ಅವರು ಮಾತನಾಡಿ, ಕರ್ನಾಟಕದ ಮೈಸೂರು, ಹಾಸನ, ಶಿವಮೊಗ್ಗ ಜಿಲ್ಲೆಗಳ ಒಳಗೊಂಡಂತೆ ಕರ್ನಾಟಕದಲ್ಲಿ ಹೊಗೆಸೊಪ್ಪು ಒಂದು ವಾಣಿಜ್ಯ ಬೆಳೆಯಾಗಿದ್ದು, ರೈತರು ಈ ಭಾಗದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಲಕ್ಷಾಂತರ ರೂಪಾಯಿ ಸಾಲ ಪಡೆದು ಬೆಳೆದ ಬೆಳೆಗೆ ಸರಿಯಾದ ನಿರ್ದಿಷ್ಟ ಬೆಲೆ ಸಿಗದೆ ರೈತರು ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಬ್ಯಾಂಕ್ಗಳಿಗೆ ಬಡ್ಡಿ ಮತ್ತು ಸಾಲವನ್ನು ಕಟ್ಟಲಾಗದೆ ನಷ್ಟವನ್ನು ಅನುಭವಿಸ್ತಾ ದಿವಾಳಿಯಾಗಿರ್ತಾರೆ. ಕಾರಣ, ತಂಬಾಕು ಮಂಡಳಿಯು ಆಂಧ್ರಪ್ರದೇಶ ಸರ್ಕಾರದ ಹಿಡಿತದಲ್ಲಿದ್ದು, ತಂಬಾಕನ್ನು ಕೊಂಡುಕೊಳ್ಳುವ ಕಂಪನಿಗಳು ಮತ್ತು ತಂಬಾಕು ಮಂಡಳಿ ಆಂಧ್ರಪ್ರದೇಶ ಸರ್ಕಾರದ ಕೈಗೊಂಬೆಗಳಾಗಿವೆ. ಅದರಿಂದ ತಂಬಾಕು ಮಂಡಳಿಯನ್ನು ಆಂಧ್ರಪ್ರದೇಶದಿಂದ ಪ್ರತ್ಯೇಕಗೊಳಿಸಿ ಕರ್ನಾಟಕ ರಾಜ್ಯಕ್ಕೆ ಹಿಂದೆ ಇದ್ದಂಥ ಮೈಸೂರು ತಂಬಾಕು ಮಂಡಳಿಯ ಮಾದರಿಯಲ್ಲಿ ಪ್ರತ್ಯೇಕ ತಂಬಾಕು ಮಂಡಳಿಯನ್ನು ರಚಿಸಬೇಕು. ಹಾಗೆ 2025-26ನೇ ಸಾಲಿನಲ್ಲಿ ಆಂಧ್ರಪ್ರದೇಶದ ಉತ್ತಮ ಗುಣಮಟ್ಟದ ತಂಬಾಕಿಗೆ 450 ರೂಪಾಯಿ ಬೆಲೆಯನ್ನು ಕೊಟ್ಟಿದ್ದು, ಅದೇ ಕರ್ನಾಟಕದ ಉತ್ತಮ ಗುಣಮಟ್ಟದ ತಂಬಾಕಿಗೆ 320 ರೂಪಾಯಿಗಳನ್ನು ಮಾತ್ರ ನೀಡ್ತಾ ಇದ್ದು, ಕರ್ನಾಟಕದ 1 ಕೆಜಿ ಹೊಗೆಸೊಪ್ಪಿಗೆ ಆಂಧ್ರದ ಹೊಗೆಸೊಪ್ಪು 2 ಕೆಜಿ ಸಮನಾಗಿರುತ್ತೆ. ಕರ್ನಾಟಕದ ಹೊಗೆಸೊಪ್ಪಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಒಳ್ಳೆ ಬೇಡಿಕೆ ಇದ್ದು, ಕರ್ನಾಟಕದ ಉತ್ತಮ ಗುಣಮಟ್ಟದ ಹೊಗೆಸೊಪ್ಪಿಗೆ 500 ರೂಪಾಯಿಗಳನ್ನು ನೀಡಬೇಕು ಮತ್ತು ಸರಾಸರಿ ಬೆಲೆ 400 ರೂಪಾಯಿ ನೀಡಬೇಕು ಅಂತ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಒತ್ತಾಯಿಸುವುದಲ್ಲದೆ, ಅನಧಿಕೃತವಾಗಿ ಬೆಳೆದ ರೈತರ ಹೊಗೆಸೊಪ್ಪನ್ನು ದಂಡರಹಿತವಾಗಿ ಅಧಿಕೃತ ರೈತರ ಜೊತೆಯಲ್ಲಿ ಮಾರಾಟ ಮಾಡಲು ಅವಕಾಶ ಕಲ್ಪಿಸಬೇಕಂತ ಒತ್ತಾಯ ಮಾಡಿದ್ದಾರೆ. ಮೈಸೂರು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಬಡ ರೈತರು ಹಾಗೂ ದಲಿತರು, ಹಿಂದುಳಿದ ವರ್ಗದವರು ಸುಮಾರು 40ರಿಂದ 50 ವರ್ಷದಿಂದ ಭೂಮಿಯನ್ನು ಸಾಗು ಮಾಡುತ್ತಿದ್ದು, ಫಾರಂ ನಂಬರ್ 50, 53, 57ರಲ್ಲಿ ಅರ್ಜಿಯನ್ನು ಸಲ್ಲಿಸಿರ್ತಾರೆ. ಆದರೆ ಸರ್ಕಾರ ಸಾವಿರಾರು ರೈತರಿಗೆ ಸಾಗುವಳಿಯನ್ನು ನೀಡದೆ ಅಕ್ರಮ ಸಕ್ರಮ ಸಮಿತಿಯಲ್ಲಿ ಇದರ ಅರ್ಜಿಗಳನ್ನು ವಜಾ ಮಾಡಿರ್ತಾರೆ. ಇದರಿಂದ ಸಾವಿರಾರು ಬಡ ರೈತರಿಗೆ ಅನ್ಯಾಯವಾಗಿ ರೈತರು ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ. ಅದರಿಂದ ಕೂಡಲೇ ಫಾರಂ ನಂಬರ್ 50, 53, 57ರಲ್ಲಿ ಅರ್ಜಿ ಸಲ್ಲಿಸಿರುವ ರೈತರಿಗೆ ಕೂಡಲೇ ಸಾಗುವಳಿಯನ್ನು ನೀಡಬೇಕು ಅಂತ ಒತ್ತಾಯಿಸಿದರು. ಹಾಗೂ ಹುಣಸೂರು ತಾಲೂಕು ಉದ್ದೂರು ಆಸ್ಪತ್ರೆ ಕಾವಲ್ ಸೊಸೈಟಿ ಜಮೀನಿಗೆ ತುರ್ತಾಗಿ ಸಾಗುವಳಿ ನೀಡಲು ಅಧಿಕಾರಿಗಳಿಗೆ ಒತ್ತಾಯಿಸಿದರು. ತಹಸೀಲ್ದಾರ್ ಮತ್ತು ಭೂಮಾಪನ ಸಹಾಯಕ ನಿರ್ದೇಶಕರಿಗೆ ಒತ್ತಾಯಿಸಿ ಮಾನ್ಯ ಶ್ರೀನಿವಾಸ ಪ್ರಸಾದ್ ರವರು ಕಂದಾಯ ಸಚಿವರಾಗಿದ್ದ ಸಂದರ್ಭದಲ್ಲಿ ಒಳ್ಳೆ ನಿರ್ದೇಶನದಿಂದ ಸೀಮಿತ ಕಾಲ ಮಿತಿಯೊಳಗೆ ಪ್ರತಿ ಗ್ರಾಮಗಳನ್ನು ಪೋಡಿ ಮುಕ್ತ ಗ್ರಾಮಗಳನ್ನಾಗಿ ಮಾಡಬೇಕು ಅಂತ ಜಾರಿಗೆ ತಂದಿದ್ರು. ತಾಲೂಕು ಆಡಳಿತ ಇಲ್ಲಿಯವರೆಗೆ ಯಾವ ಒಂದು ಗ್ರಾಮವನ್ನು ಪೋಡಿ ಮುಕ್ತ ಗ್ರಾಮವನ್ನಾಗಿ ಮಾಡಿರುವುದಿಲ್ಲ ಅಂತ ತಹಸೀಲ್ದಾರ್ ಅವರು ಹಾಗೂ ಭೂಮಾಪನ ಸಹಾಯಕ ನಿರ್ದೇಶಕರಿಗೆ ಒತ್ತಾಯಿಸಿದರು.
ಇನ್ನೂ ಹಲವಾರು ಸಮಸ್ಯೆಗಳ ಬೇಡಿಕೆಗಳನ್ನು ಈಡೇರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹಾಗೂ ವಿಧಾನಸೌಧದ ಮುತ್ತಿಗೆ ಹಾಕುತ್ತೇವೆ ಅಂತ ಸಂಘದ ರಾಜ್ಯ ಅಧ್ಯಕ್ಷರು ಸೋಮನಹಳ್ಳಿ ಶಿವಶೇಖರ್ ಅವರು ಅಧಿಕಾರಿಗಳಿಗೆ ಹಾಗೂ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದರು. ಮೈಸೂರು ಜಿಲ್ಲೆ ಹುಣಸೂರು ಉಪವಿಭಾಗ ಅಧಿಕಾರಿಗಳು ಹಾಗೂ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯ ಉಪಾಧ್ಯಕ್ಷರು ನವಿಲೂರು ಚೆನ್ನಪ್ಪ, ರಾಜ್ಯ ಪ್ರಧಾನ ಕಾರ್ಯದರ್ಶಿ ವಾಸುದೇವ್ ರೆಡ್ಡಿ, ಬಿಳಿಕೆರೆ ಸ್ವಾಮಿ, ಮಾದರಳ್ಳಿ ಕೊಪ್ಪಲು, ಚಾಮನಾಯಕರು, ಹೊನ್ನೆಕೊಪ್ಪೆ ರೇವಣ್ಣ, ಕೃಷ್ಣ ಶೆಟ್ರು, ನವಿಲೂರು ಮಹಾದೇವ್, ಉಮೇಶ್ ಪರಮೇಶ್ ಶಿವಕುಮಾರ್ ಇನ್ನು ಹಲವಾರು ಕಾರ್ಯಕರ್ತರು ಭಾಗವಹಿಸಿದರು. ವರದಿ ಚಂದ್ರು, ಮೈಸೂರು. ನಿರ್ಭೀತಿ, ನಿಷ್ಪಕ್ಷಪಾತ, ನಿಖರವಾದ ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಯುಕೆ ಟಿವಿ ಕರ್ನಾಟಕ. ಇದು ನಿಮ್ಮ ಧ್ವನಿ. ಇನ್ನು ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಧನ್ಯವಾದಗಳು.